ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ಕೂಡ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗೂ ಇಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ಒಂದು ಚಾನಲ್ನ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ವೀಕ್ಷಕರೇ. ಇಲ್ಲಿ ನೋಡಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊತೀನಿ. ಅವು ಏನಂತ ನೋಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ನೋಡಿ ನಾನು ಮೊದಲು ತೊಗೊಂಡಿರೋವಂಥದ್ದು ಟೀ ಪುಡಿ ವೀಕ್ಷಕರೇ, ಟೀ ಪೌಡರ್. ಯಾವ ಒಂದು ಟೀ ಪುಡಿನ ನಾವು ಮನೆಯಲ್ಲಿ ಟೀ ಮಾಡೋಕ್ಕೆ ಬಳಸ್ತೀವಲ್ವ ಆ ಒಂದು ಟೀ ಪುಡಿನ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು. ಟೀ ಪುಡಿನಲ್ಲಿ ಬಹಳಷ್ಟು ಪ್ರೋಟೀನ್ಸು, ಮಿನರಲ್ಸು, ಜೊತೆಗೆ ಕೆಫಿನ್ ಅಂತ ಒಂದು ಪದಾರ್ಥ ಕಡಿಮೆ ಇದರಲ್ಲಿ ಇರುತ್ತೆ ವೀಕ್ಷಕರೇ. ಜೊತೆಗೆ ಮೆಲಿನ್ ಅಂತ ಪದಾರ್ಥ ಕಡಿಮೆ ಆಗುತ್ತೆ ನಮ್ಮ ಒಂದು ಸ್ಕ್ಯಾಲ್ಪ್ನಲ್ಲಿ. ಅದನ್ನು ಪೋಷಕಾಂಶವನ್ನು ನೀಡುತ್ತಾ ಇದು ಬಹಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ವೀಕ್ಷಕರೇ. ಕಪ್ಪು ಜೀರಿಗೆ ಅಂತೂ ಬಿಳಿ ಕೂದಲು ಸಮಸ್ಯೆಗೆ ಬಹಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಒಂದು 8ರಿಂದ 10 ಲವಂಗ ವೀಕ್ಷಕರೇ. ಲವಂಗ ಯಾಕಪ್ಪ ತೊಗೊಂಡಿದ್ದೆ ಅಂದರೆ ಅದು ಕೂಡ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ. ಸೊ ಇಲ್ಲಿ ನೋಡಿ ನಾನು ಒಂದು ಕಬ್ಬಿಣದ ಬಾಳೆಯನ್ನು ತೊಗೊಂಡಿದ್ದೀನಿ. ಇವಾಗ 3 ಏನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೀವಲ್ವ ಅವು ಇದರಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ವೀಕ್ಷಕರೇ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಪೂರ್ತಿ 3 ಕೂಡ ಇಂಗ್ರೀಡಿಯೆಂಟ್ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಂಡು ಹೋಗಬೇಕು, ಅಂದರೆ ಹುರ್ಕೊಳ್ಬೇಕು. ಹೈ ಫ್ಲೇಮ್ ಇರಬಾರ್ದು ವೀಕ್ಷಕರೇ, ಅಂದರೆ ಮತ್ತು ತಕ್ಷಣವೇ ಇದು ಕಪ್ಪಾಗುತ್ತೆ. ಹಾಗೂ ಮತ್ತು ಅದು ರಿಸಲ್ಟ್ ನಮಗೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 2ರಿಂದ 3 ನಿಮಿಷ ಅಷ್ಟೇ. ಸೊ ಚೆನ್ನಾಗಿ ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು ವೀಕ್ಷಕರೇ. ಇವು ಟೀ ಪುಡಿ ಆಗಲಿ, ಕಲೋಂಜಿ ಆಗಲಿ ಹಾಗೂ ಲವಂಗನ ಯಾಕೆ ಹಾಕ್ಕೊಂಡಿನಿ ಅಂದರೆ ಲವಂಗ ನಮ್ಮ ದೇಹ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ನಮ್ಮ ಒಂದು ಕೂದಲಿಗೆ ಕೂಡ ಅಷ್ಟೇ ಒಳ್ಳೆಯದು ವೀಕ್ಷಕರೇ. ಇದರಲ್ಲಿ ಇರ್ತಕ್ಕಂಥ ಎಣ್ಣೆ ಅಂಶ ನಮ್ಮ ಕೂದಲನ್ನಾಗಿ ನ್ಯಾಚುರಲ್ ವೇನಲ್ಲಿ ಕಪ್ಪು ಮಾಡೋಂಥ ಶಕ್ತಿ ಇರುತ್ತೆ. ಜೊತೆಗೆ ಈ ಒಂದು ಚಳಿಗಾಲದಲ್ಲಿ ಇಂತಹ ರೆಮಿಡೀಸ್ ನಾವು ಬಳಸಿದ್ರೆ ಅದು ಬಹಳಷ್ಟು ಒಳ್ಳೆಯದಿರುತ್ತೆ. ಯಾಕಂದರೆ ನೋಡಿ, ಚಳಿಗಾಲ ಬಂದ ತಕ್ಷಣ ನಮ್ಮ ಬಾಡಿ ಹೇಗೆ ಡ್ರೈ ಆಗುತ್ತೆ ಅಲ್ಲ ವೀಕ್ಷಕರೇ, ಅದೇ ರೀತಿಯಾಗಿ ನಮ್ಮ ಸ್ಕ್ಯಾಲ್ಪ್ ಕೂಡ ಡ್ರೈ ಆಗುತ್ತೆ. ಹಾಗೂ ನೀವು ಅಂದರೆ ಅಬ್ಸರ್ವ್ ಮಾಡಿರಬಹುದು, ಚಳಿಗಾಲದಲ್ಲಿ ಬಹಳಷ್ಟು ತುಂಬಾ ಹೇರ್ ಫಾಲ್ ಆಗುತ್ತೆ. ಅದು ಯಾಕಪ್ಪ ಅಂದರೆ ಡ್ರೈನೆಸ್ ತುಂಬಿರುತ್ತೆ ವೀಕ್ಷಕರೇ ನಮ್ಮ ಸ್ಕ್ಯಾಲ್ಪ್ನಲ್ಲಿ, ಕೂದಲಿನಲ್ಲಿ. ಹಾಗಾಗಿ ಅದನ್ನು ನಾವು ಈ ಒಂದು ಚಳಿಗಾಲದಲ್ಲಿ ಕೇರ್ ಮಾಡಿಕೊಂಡ್ರೆ ಬಹಳಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಅದನ್ನು ಕಡಿಮೆ ಮಾಡ್ಕೋಬಹುದು ವೀಕ್ಷಕರೇ. ಇವಾಗ ನೋಡಿ ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗ್ತಾಯಿದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು. ಲವಂಗ ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದೆ. ಬಹಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ಇದೆ. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ತಯಾರಿಸಲಾಗುವಂಥದ್ದು. ಯಾವ ನಿಮಗೆ ಹಣವನ್ನು ಖರ್ಚು ಮಾಡಿ ತರೋ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಸೊ ಈಸಿ ಟು ಮೇಕ್ ಇದೆ ಕೂಡ, ಹಾಗೂ ಈಸಿ ಟು ಅಪ್ಲೈ ಮಾಡ್ಕೊಳ್ಳೋಕ್ಕೂ ಕೂಡ ಇದೆ. ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತೀನಿ, ಅದೇನಂತ ನೋಡೋಣ ಬನ್ನಿ ವೀಕ್ಷಕರೇ. ಸೊ ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಆಮ್ಲ ಪುಡಿ ಅಂದರೆ ನೆಲ್ಲಿಕಾಯಿ ಪೌಡರ್. ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಿದೆ, ಹಾಗೂ ಅದರಲ್ಲಿ ಆಮ್ಲ ಪೌಡರ್ ಹಾಕಲಿಲ್ಲ ಅಂದರೆ ಅದು ಕಪ್ಪು ಆಗೋಕ್ಕೆ ಇಲ್ಲ ವೀಕ್ಷಕರೇ. ಯಾಕಂದರೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋಕ್ಕೆ ಅಂತ ಬಂದಾಗ ಮೊದಲು ನೆನಪಾಗೋದೇ ನೆಲ್ಲಿಕಾಯಿ ಪೌಡರ್ ಆಗಲಿ, ನೆಲ್ಲಿಕಾಯಿ ಆಗಲಿ. ಹಾಗಾಗಿ ಆಮ್ಲ ಪೌಡರ್ ಕೂಡ 1 ಸ್ಪೂನಷ್ಟು ಹಾಕ್ಕೊಂಡು ಇದ್ರ ಜೊತೆಗೇ ಈ ಥರ ರೋಸ್ಟ್ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು ವೀಕ್ಷಕರೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅಂತ. ಈ ಒಂದು ಆಮ್ಲ ಪೌಡರ್ ನಿಮಗೆ ಆನ್ಲೈನ್ ಸಿಗ್ಬೋದು, ಇಲ್ಲ ಅಂದರೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಈಸಿಯಾಗಿ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು ವೀಕ್ಷಕರೇ. ಸೊ ನೋಡಿ ಇವಾಗ ಚೆನ್ನಾಗಿದು ಹುರ್ಕೊಂಡಿದ್ದಾಯಿತು. ನಿಮಗೆ ಕಾಣಿಸ್ತಾ ಇರಬಹುದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಇವಾಗ ಇದನ್ನು ಸ್ವಲ್ಪ ಕೂಲ್ ಡೌನ್ ಮಾಡಿಕೊಂಡು ಏನು ಮಾಡ್ಕೊಳ್ತೀನಿ ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ. ಸೊ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಲವಂಗ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊತ ಬರಬೇಕು ವೀಕ್ಷಕರೇ. ನೋಡಿದ್ರೋ ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿನಿ. ಆವಾಗೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ 5 ನಿಮಿಷ ತಣ್ಣಗಾಗಕ್ಕೆ. ನೋಡಿ ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿಬಿಟ್ಟಿದೆ ವೀಕ್ಷಕರೇ. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಮಿಕ್ಸಿ ಬೌಲ್ಗೆ ಹಾಕೋತೀನಿ ವೀಕ್ಷಕರೇ. ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಬರಬೇಕು ಇದನ್ನು. ಅಂದರೆ ನಮಗೆ ಫೈನ್ ಇರೋವಂಥ ಪೌಡರ್ ಏನಿದೆಯಲ್ಲ ಅದು ರೆಡಿ ಆಗಿಬಿಡುತ್ತೆ. ಇಲ್ಲಿ ನೋಡಿ ಇವಾಗ ನಾನು ಮಿಕ್ಸಿಗೆ 4 ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಪ್ಪಿರುವಂಥ ಪೌಡರ್, ಸ್ಮೂತ್ ಇರುವಂಥ ಪೌಡರ್ ರೆಡಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಬರೀ ನನ್ನ ಕೈ ಹಚ್ಚಿದ್ರೆ ಎಷ್ಟು ನನ್ನ ಕೈ ಕಪ್ಪಾಗಿದೆ ಅಂತ.
ಇವಾಗ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಈ ಒಂದು ಡ್ರೈ ಪೌಡರ್ನ ನೀವು ಎಷ್ಟು ದಿನ ಬೇಕಾದರೂ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಇಟ್ಕೊಳ್ಬೋದು. ಹಾಗೂ ನಿಮಗೆ ಯಾವಾಗ ಬೇಕಾಗುತ್ತೆ ಆವಾಗ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ 1-2 ಸ್ಪೂನ್ನಷ್ಟು ಪುಡಿಯನ್ನು ಹಾಕ್ಕೊಂಡು ಇದರಲ್ಲಿ ಇವಾಗ ನಾನು ಪ್ಯೂರ್ ಇರೋವಂಥ ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ವೀಕ್ಷಕರೇ, ಅಂದರೆ ಕೊಕೊನಟ್ ಆಯಿಲ್. ನೀವು ಯಾವ ಒಂದು ಎಣ್ಣೆನ ನಿಮ್ಮ ತಲೆಗೆ ಹಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತಿರಲ್ವ ಅದನ್ನು ಇಲ್ಲಿ ನೀವು ಹಾಕ್ಕೊಳ್ಬೋದು. ಇಲ್ಲಾಂದರೆ ನೀವು ಮಸ್ಟರ್ಡ್ ಆಯಿಲ್ ಹಾಕ್ಕೋಬೋದು, ಸಾಸಿವೆ ಎಣ್ಣೆ, ಎಳ್ಳಿನ ಎಣ್ಣೆ ಇಲ್ಲ ಅಥವಾ ಬಾದಾಮಿ ಎಣ್ಣೆ. ಕೊಬ್ಬರಿ ಎಣ್ಣೆ ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಇರುತ್ತಲ್ವ, ಹಾಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು ವೀಕ್ಷಕರೇ. ಈ ಒಂದು ರೆಮಿಡಿನ ವಾರದಲ್ಲಿ 1-2 ಸಲ ಮಾಡ್ಕೋಬೇಕು. ನೋಡಿ, ರೋಸ್ಟ್ ಮಾಡ್ಕೊಂಡು ಮೊದಲೇ ಇಟ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಬೇಕು. ಅಂದರೆ ನೀವು ಗೆಸ್ಟ್ ಬೇಕು, ನೀವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೂ ನಿಮಗೆ ಎಲ್ಲಾದರೂ ಅರ್ಜೆಂಟ್ಗೆ ಹೋಗಬೇಕಾಗಿದೆ, ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದ್ರೆ ಈ ಒಂದು ಪುಡಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳಿ, ಆಯಿತು ವೀಕ್ಷಕರೇ. ಇದನ್ನು ಹಚ್ಕೊಂಡು ಒಂದು ಅರ್ಧ ಗಂಟೆ ಕಾಲ ಇಟ್ಟು ನಂತರ ನಾರ್ಮಲ್ ವಾಟ್ರಿಂದ ಸ್ನಾನವನ್ನು ಮಾಡ್ಕೊಳ್ಳಿ. ಶಾಂಪೂನ ಬಳಸೋಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ಲಿ ಒಂದು ಸ್ವಲ್ಪ ದಿನ ಮಾಡ್ತಾ ಬನ್ನಿ. ವಾರದಲ್ಲಿ ಖಂಡಿತ 2 ಸಲ ಮಾಡಿ ವೀಕ್ಷಕರೇ. ಭಾಳಷ್ಟು ಈಸಿ ಟು ಮೇಕ್ ಹಾಗೂ ಈಸಿ ಕೂಡ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಇದೆ. ಖಂಡಿತ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೋಪ್ ಮಾಡ್ತೀನಿ. ಈ ಒಂದು ರೆಮಿಡಿನ ಟ್ರೈ ಮಾಡಿಕೊಂಡು ಹೇಗೆ ಅನ್ನಿಸ್ತು ಅಂತ ನನ್ನ ತಿಳಿಸಿ. ಥ್ಯಾಂಕ್ ಯು.